ಇನ್ನು ದೆಹಲಿಯಿಂದ ನೇರವಾಗಿ ನಾನು ಮತ್ತೆ ದೆಹಲಿಯಲ್ಲಿ ಎಲೆಕ್ಷನ್ ಬಿಟ್ಟು ನಮ್ಮ ಕರ್ನಾಟಕದ BJPಯ ಬೀದಿ ಜಗಳದ ಬಗ್ಗೆ ಸುದ್ದಿಗೆ ಹೋಗುವಂಥ ಸಮಯ. ದೆಹಲಿಯಲ್ಲಿ ಏನು BJPಯ ನಿಷ್ಠಾವಂತ, ತಟಸ್ಥ, ರೆಬೆಲ್ ಟೀಮ್ ಎಲ್ಲದರ ನಾಯಕ ಯತ್ನಾಳ್ ಟೀಮ್ ಏನು ದೆಹಲಿಯ ಲೆಕ್ಕಾಚಾರಗಳಲ್ಲಿತ್ತು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರೆಲ್ಲರ ಲೆಕ್ಕಾಚಾರ ಏನಿತ್ತು ಅನ್ನೋ ನೋಡುವಂಥ ಸಮಯ. ರಾಜ್ಯ BJPಯಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಿದೆ. ದೆಹಲಿಯಲ್ಲಿ ಬಿಟ್ಟಿದ್ದಂತಹ ರೆಬೆಲ್ ಟೀಮ್ ಸರ್ಕಸ್ ನಡೆಸಿದೆ. ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಅಂತ ಯತ್ನಾಳ್ ಟೀಮ್ ಪಟ್ಟು ಹಿಡಿದು ವರಿಷ್ಠರ ಭೇಟಿಗೆ ಕಾಯ್ತಾ ಇದ್ದಾರೆ. ಒಂದಷ್ಟು ಸಂಸದರನ್ನಿಗಾಗಲೇ ಭೇಟಿ ಮಾಡಿ ಮಾತಾಡಿದ್ದಾರೆ. ಸಂತೋಷ್ ಜಿಯನ್ನು ಕೂಡ ಭೇಟಿ ಮಾಡಲಾಗಿದೆ. ಇನ್ನು BJP ಅಧ್ಯಕ್ಷ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ರಾಜ್ಯ BJPಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಯತ್ನಾಳ್ ಟೀಮ್ನಲ್ಲಿ GM ಸಿದ್ದೇಶ್ವರ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್ ಸೇರಿ ಅನೇಕರಿಗಾಗಲೇ ದೆಹಲಿಯಲ್ಲಿ ಬಿಟ್ಟಿದ್ರು. ವರಿಷ್ಠರನ್ನ, ಒಂದಷ್ಟು ಜನ ನಾಯಕರನ್ನ ಸಂತೋಷಿಸಿ ಅದನ್ನು ಒಂದಷ್ಟು ಜನ ಭೇಟಿ ಮಾಡಿದ್ದಾರೆ. ವಿಜೇಂದ್ರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟಿಟ್ಟು ಕೂತಿದ್ದಾರೆ. ಯಾಕೆಂದರೆ ವಿಜೇಂದ್ರ ಬದಲಾಗದ ಹೊರತು ರಾಜ್ಯದಲ್ಲಿ BJP ಉದ್ಧಾರ ಆಗಲ್ಲ. BJPಗೆ ದೊಡ್ಡ ಸಮಸ್ಯೆ ವಿಜೇಂದ್ರ, BJPಗೆ ದೊಡ್ಡ ಹಿನ್ನಡೆ ವಿಜೇಂದ್ರ, BJPಗೆ ದೊಡ್ಡ ಅಡೆತಡೆ ವಿಜೇಂದ್ರ ಅಂತ. ಇನ್ನೊಂದು ಕಡೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇವರೆಲ್ಲ ಸೇರ್ಕೊಂಡು ಇನ್ನೊಂದಷ್ಟು ಟೀಮ್ ವಿಜೇಂದ್ರ ಪರವಾಗಿ ಸಭೆ ಮಾಡ್ತಿರ್ತಕ್ಕಂಥದ್ದು. ಇವರು ಸಹ ಹೈಕಮಾಂಡ್ ಭೇಟಿಗೆ ಒಂದಷ್ಟು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇನ್ನು BJPಯ ಹಿರಿಯ ತಟಸ್ಥ ನಾಯಕರು ಕೂಡ ವಿಜೇಂದ್ರ ಬದಲಾವಣೆ ಮಾಡಿ ಇಲ್ಲವಾದಲ್ಲಿ ರಾಜ್ಯದಲ್ಲಿ BJP ಸ್ಥಿತಿ ಕಷ್ಟವಾಗುತ್ತೆ ಅಂತ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅಂದರೆ ಬರೀ ರೆಬೆಲ್ ಟೀಮ್ ಅಷ್ಟೇ ಅಲ್ಲ, ತಟಸ್ಥವಾಗಿರೋರು ಸಹ ಒಳ್ಳೊಳಗೆ ದೂರು ಕೊಡ್ತಾ ಇದ್ದಾರೆ. ಸರಿ ಇಲ್ಲ, ವಿಜೇಂದ್ರ ಚೇಂಜ್ ಮಾಡಿ ಅಂತ ಒಂದು ಲೆಕ್ಕಾಚಾರ. ಇನ್ನು ಯತ್ನಾಳು ಮಾತೇನು ಕಡಿಮೆ ಏನಿಲ್ಲ. ವಿಜೇಂದ್ರ ಯಾವ ರೇಂಜಿಗೆ ವಾಗ್ದಾಳಿ ಮಾಡ್ತಾವ್ರೆ ಅಂದರೆ, ಲೋಕಲ್ ಲ್ಯಾಂಗ್ವೇಜ್ ಹೇಳಬೇಕು, ಗುಮ್ತಾವ್ರೆ ಅಂದರೆ ಮುಖಾಮುಖಿ ನೋಡ್ತಾ ಇಲ್ಲ. ಗಂಗೆಯಂತೆಯೇ BJPಯು ಶುದ್ಧವಾಗಬೇಕು, ಹೀಗಾಗಿ ವಿಜೇಂದ್ರ ವಿರುದ್ಧ ಹೋರಾಟ ಅಂತ ಯತ್ನಾಳ್ ಸ್ಲೋಗನು. ಯಾಕಂದರೆ BJP ಕೂಡ ಶುದ್ಧ ಆಗಬೇಕು ಅಂತ ಯತ್ನಾಳ್ ಹೇಳ್ತಾವ್ರೆ. ವಿಜೇಂದ್ರ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಅನ್ನೋದು ಯತ್ನಾಳ್ ಅವರ ಹೇಳಿಕೆ. ಲೋಕಸಭೆ ಚುನಾವಣೆಯಲ್ಲಿ BJP ಅಭ್ಯರ್ಥಿಗಳ ಸೋಲಿಗೆ ಕಾರಣರಾದವರಿಗೆ ವಿವಿಧ ಜಿಲ್ಲೆಗಳ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. BJPಯಲ್ಲಿ ಕುಟುಂಬ ರಾಜಕಾರಣ ಕೊನೆಗೊಳ್ಳಬೇಕು, ನಮ್ಮ ಪಕ್ಷ ಗಂಗಾ ನದಿಯಂತೆ ಸ್ವಚ್ಛವಾಗಿರಬೇಕು ಎನ್ನುವುದು ನಮ್ಮ ಹೋರಾಟದ ಉದ್ದೇಶ ಅಂತ ಹೇಳಿದ್ದಾರೆ. ಪಕ್ಷ ಮತ್ತು ದೇಶದ ಹಿತದೃಷ್ಟಿಯಿಂದ ನಮ್ಮ ಹೋರಾಟ ಆರಂಭವಾಗಿದೆ. ಭ್ರಷ್ಟಾಚಾರ ಮತ್ತು ಹಿಂದುತ್ವ ವಿರೋಧಿ ಹಿನ್ನೆಲೆ ಹೊಂದಿರುವವರನ್ನ ಅಧಿಕಾರದಿಂದ ದೂರ ಬಿಡಬೇಕು. ಈ ಅಂಶಗಳಲ್ಲಿ ಪಾಸ್ ಆದವರು ಯಾರೇ ಅಧ್ಯಕ್ಷರಾದರೂ ಒಪ್ಪುತ್ತೇವೆ. ರಾಮುಲು ಅಧ್ಯಕ್ಷರಾದರೆ ಸ್ವಾಗತ ಮಾಡ್ತೇವೆ ಅಂತ ತಿಳಿಸಿದರು. 4-5 ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ, ಮತ್ತೆ ಮುಂದುವರಿಯುವ ವಿಜೇಂದ್ರ ವಿಶ್ವಾಸ ಹೇಳಿಕೆಗೆ ಅವರನ್ನು ರಿಯಾಕ್ಟ್ ಮಾಡ್ತಾರೆ. ಮೊದಲು ರಾಜ್ಯಾಧ್ಯಕ್ಷರ ಚುನಾವಣೆ ನಡೀಲಿ, ವಿಜೇಂದ್ರ ಹೋದರೆ ಮುಂದಿನ 4-5 ದಿನದಲ್ಲಿ ಪಕ್ಷದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಆಗ ನೋಡಿದ್ರೆ ನಮ್ಮ ಪಕ್ಷಕ್ಕೆ ನಾವೇ ಆಶಾ ಹಾಕಿರೋಣ, ಚುನಾವಣೆ ನಡೆದು ವಿಜೇಂದ್ರ ಮತ್ತೆ BJP ಅಧ್ಯಕ್ಷರಾದರೆ ಆಗಲಿ, ಯತ್ನಾಳ್ ರಾಜ್ಯಾಧ್ಯಕ್ಷರಾಗಲಿ ಅನೇಕರು ಆ ಥರ ಅಂದ್ಕೊಂಡಿದ್ದಾರೆ. ಯತ್ನಾಳು ಆಗಲಿ, ವಿಜೇಂದ್ರ ಆಗಲಿ, ಈ ಥರ ಬೇರೆ ಬೇರೆ ಒಪಿನಿಯನ್ ಇದೆ. ನಾನು ಭಾಳಷ್ಟು ದಶಕಗಳಿಂದ ರಾಜಕಾರಣ ಮಾಡ್ತಾ ಇದ್ದೇನೆ, ಯಡಿಯೂರಪ್ಪಗೆ ಸಮಕಾಲೀನ. ಒಂದು ವೇಳೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ನಮ್ಮ ಬಣದ ನಿರ್ಣಯ ಆಗ ತಿಳಿಸುತ್ತೇನೆ, ಹೋರಾಟವಂತೂ ಮುಂದುವರಿಯುತ್ತೆ ಅಂತ ತಿಳಿಸಿದರು. ಈ ಹಿಂದೆ ನನ್ನನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಲು ರವಿಕುಮಾರ್ ಬಂದಿದ್ರು, ಆದರೆ ನನಗೆ ಕನ್ನಡ, ಹಿಂದಿ ಮಾತ್ರ ಬರುತ್ತದೆ, ಹೀಗಾಗಿ ವಿಜೇಂದ್ರ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲಿ ಅಂತ ಹೇಳಿದೆ ಅನ್ನೋದು ಯತ್ನಾಳ್ ಅವರ ಮಾತು. ಯಾಕೆಂದರೆ ಯತ್ನಾಳ್ ಈಗ ವಿಜೇಂದ್ರ ಕಂಟಿನ್ಯೂ ಆದರೆ ಯತ್ನಾಳ್ ಟೀಮ್ ಅಂತೂ ಸುಮ್ಮನೆ ಇರಲ್ಲ. ಆದಿ ಬೀದಿಲಿ BJPನ ಹರಿದು ಊರ್ಬಾಗ್ಲೆ ಮಾಡಿಬಿಡ್ತಾರೆ ಮನ ಮರ್ಯಾದಿನ. ಯಾಕೆಂದರೆ ವಿಜೇಂದ್ರ ಅಮಾಯಕ, ವಿಜೇಂದ್ರ ಇನ್ನೋಸೆಂಟ್, ವಿಜೇಂದ್ರ ಪ್ರಾಮಾಣಿಕ, ಈ ಮಾತೊಪ್ಪಕ್ಕೆ ಯಾರೂ ರೆಡಿ ಇಲ್ಲ. ಯಾಕೆಂದರೆ ವಿಜೇಂದ್ರ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅಧ್ಯಕ್ಷ ಆಗುವ ಮುನ್ನವೂ ಕೂಡ ಪಕ್ಷಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದರು. ಅಧ್ಯಕ್ಷ ಆದಮೇಲೂ ಸಹ ಪಕ್ಷದ ವಿರುದ್ಧ ನಡ್ಕೊಂಡ್ರು ಅನ್ನೋದು ಇವರೆಲ್ಲರ ಹೇಳಿಕೆ. ಯಾಕೆಂದರೆ MS ಸಿ ರವಿ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು ಅಂತ, BJPಯ ಭಾಳಷ್ಟು MLA ಗೆಲ್ಲುವಂಥ ಕ್ಷೇತ್ರಗಳನ್ನ ಸೋಲಿಸಿದ್ರು, ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು ಅನ್ನೋದು ಇವರೆಲ್ಲರ ಆರೋಪ. ಇನ್ನು BJP ಅಧ್ಯಕ್ಷ ಆದಮೇಲೆ ಲೋಕಸಭಾ ಚುನಾವಣೆ ಬರುತ್ತೆ, ಅಲ್ಲೂ ಕೂಡ BJPನ ಸೋಲಿಸಿದ್ರು ಅನ್ನೋದು ಇವರೆಲ್ಲರ ಸಿಟ್ಟು. ಇನ್ನೊಂದು ಕಡೆ ವಿಜೇಂದ್ರ ಟೀಮ್ ಅವ್ರು ಮಾತಾಡ್ತಾರೆ, ವಿಜೇಂದ್ರರನ್ನ ಕೆಳಗಿಳಿಸಿದ್ರೆ BJPಗೆ 10 ಸೀಟು ಬರಲ್ರಿ, ದೆಹಲಿಗೆ ಹೋಗೋದಕ್ಕೆ ನಮಗೆ ದಾರಿ ಗೊತ್ತಿಲ್ವೇ, ಭಿನ್ನಮತೀಯರು ಮಾನಸಿಕ ಅಸ್ವಸ್ಥರು ಅನ್ನೋದು MP ರೇಣುಕಾಚಾರ್ಯ ಅವರ ವ್ಯಾಖ್ಯಾನ. ವಿಜೇಂದ್ರ ಪರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವ MP ರೇಣುಕಾಚಾರ್ಯ, ನಮ್ಮ ಒಳಜಗಳ ಕಿತ್ತಾಟದ ಲಾಭ ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಈಗ ಪಕ್ಷದಲ್ಲಿನ ಬೆಳವಣಿಗೆಯನ್ನು ನೋಡಿ ಜನ ಉಗಿತಿದ್ದಾರೆ, ನಮ್ಮ ಕಾರ್ಯಕರ್ತರಿಗೂ ಮನಸ್ಸಿಗೆ ನೋವಾಗಿದೆ, ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ BJPಗೆ 10 ಸೀಟು ಬರಲ್ರಿ, ಹೈಕಮಾಂಡ್ಗೂ ಕೂಡ ವಿಜೇಂದ್ರರನ್ನ ಕೆಳಗಿಳಿಸುವ ಇರಾದೆ ಇಲ್ಲ, ಅವರೇ ಮುಂದುವರಿತಾರೆ ಅನ್ನುವ ವಿಶ್ವಾಸ ಇದೆ ಅಂತ ರೇಣುಕಾಚಾರ್ಯ ಹೇಳಿದರು. ಯತ್ನಾಳ್ ಮತ್ತು ಅವರ ಟೀಮ್ ದೆಹಲಿಗೆ ಪ್ರಯಾಣ ಬೆಳೆಸಿರುವ ವಿಚಾರ ಕುರಿತು ಮಾತನಾಡಿದ ರೇಣುಕಾಚಾರ್ಯ, ಭಿನ್ನಮತೀಯರು ಎಷ್ಟೇ ದೆಹಲಿ ದಂಡಯಾತ್ರೆ ಮಾಡಿದ್ರು ಅದು ಯಶಸ್ವಿಯಾಗಲ್ಲ, ಭಿನ್ನಮತೀಯರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ, ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಅಷ್ಟೇ ಸತ್ಯ ಅಂತ ಹೇಳಿದರು.
ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಏನೆಂಬುದು ದಿಲ್ಲಿ ನಾಯಕರಿಗೂ ಗೊತ್ತಿದೆ. ರಾಜ್ಯದಲ್ಲಿ ಬಿಜೆಪಿನ ಕಟ್ಟಿ ಬೆಳೆಸುವ ಕೆಲಸವನ್ನು ವಿಜಯೇಂದ್ರ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷವಾದರೂ ಇನ್ನೂ ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದಿಂದ ವಿರುದ್ಧ ಮಾತನಾಡದೆ ಬಿಜೆಪಿಯ ವಿರುದ್ಧವೇ ಭಿನ್ನಮತೀಯರು ಮಾತನಾಡ್ತಿದ್ದಾರೆ. ಕೇವಲ 4-5 ಜನ ದಿಲ್ಲಿಗೆ ಓಡಾಡ್ತಿದ್ದಾರೆ ಅಂತ ಯಡಿಯೂರಪ್ಪನವ್ರಿಗೆ ತೊಂದರೆ ಕೊಟ್ಟಾಗ ಬಿಜೆಪಿಗೆ ಯಾವ ಸ್ಥಿತಿ ಬಂದಿತ್ತು ಸಂಗತಿನ ಮರಿಬಾರ್ದು. ಯಾಕಂದರೆ ಭಿನ್ನಮತೀಯರು ಇಷ್ಟೆಲ್ಲ ಮಾತನಾಡ್ತಿರೋದು ಮತ್ತು ಹೈಕಮಾಂಡ್ ಸುಮ್ಮನೆ ಇದೆ. ಇವೆಲ್ಲ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಇವರೆಲ್ಲ ಮಾತಾಡ್ತಿದ್ದಾರೆ. ಬಿಜೆಪಿನ ಹಾಳು ಮಾಡೋಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಇವರ ಆರೋಪ. ಒಂದು ಮಾತು, 10 ಸೀಟು ಬರಲ್ಲ. ಯಡಿಯೂರಪ್ಪ KJP ಕಟ್ಟಿದಾಗ ಬಿಜೆಪಿ 40 ಸೀಟ್ ಬಂತು, KJP 6 ಸೀಟ್ ಬಂತು. ಅವತ್ತು ನರೇಂದ್ರ ಮೋದಿ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿರಲಿಲ್ಲ, ಪ್ರಧಾನಿ ಆಗಿರಲಿಲ್ಲ. 2013 ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋಗಿದಾಗ, ಯಡಿಯೂರಪ್ಪ ಪಾರ್ಟಿಲಿದ್ದು ಎಲ್ಲ ಪಾರ್ಟಿಲಿದ್ದಾಗಲೂ ಕೂಡ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿದ್ದು 66 ಸೀಟು. ಯಡಿಯೂರಪ್ಪ ಪಾರ್ಟಿ ಬಿಟ್ಟೋದಾಗಲೇ ಬಿಜೆಪಿ 40 ಗೆದ್ದಿತ್ತು. ಯಡಿಯೂರಪ್ಪ ಇದ್ದು ಎಲ್ಲರೂ ವಿಜಯೇಂದ್ರ ಎಲ್ಲ ಇದ್ದು ಗೆದ್ದಿದ್ದು 66 ಸೀಟು. ಆದರೆ ಆ ಸಿಟ್ಟೇನು ಅಂದರೆ ಬಿಜೆಪಿ ವಿಧಾನಸಭೆ ಚುನಾವಣೆ ಹೀನಾಯ ಸೋಲಿಗೆ ಕಾರಣ ವಿಜಯೇಂದ್ರ ಅನ್ನೋ ಸಿಟ್ಟು, ಬೆನ್ನಿಗೆ ಚುರಿ ಹಾಕೋ ಕೆಲಸ ಮಾಡಿದ್ರು ಅಂತ. ಸೋಮಣ್ಣ ಹೇಳ್ತಾರೆ, ಸರಿ ರೇಣುಕಾಚಾರ್ಯ ಹೇಳ್ತಾರೆ, ಏನಾಯಿತು ಯಡಿಯೂರಪ್ಪ ಅವ್ರಿಗೆ ಸಮಸ್ಯೆ ಬದಲಾಯಿಸಿದಾಗ ತೊಂದರೆ ಕೊಟ್ಟಾಗ ಏನಾಯಿತು ಅಂತ ಗೊತ್ತಿದೆ ಅಂತ. ಆದರೆ ಯಡಿಯೂರಪ್ಪ ಲೀಡರ್, ವಿಜಯೇಂದ್ರ ಲೀಡರ್ ಆಗ ಕೊಟ್ಟಿದ್ದಾರಷ್ಟೇ. ಯಡಿಯೂರಪ್ಪ ಲೀಡರ್ ಅವತ್ತಿಗೆ. ಆದರೆ ಅವತ್ತು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಯಡಿಯೂರಪ್ಪ ಆಗಿದ್ರು. ಆದರೆ ಇವತ್ತು ಯಡಿಯೂರಪ್ಪ ಮೇಲೆ ಒಂದಷ್ಟು ಕಳಂಕ, ಭ್ರಷ್ಟಾಚಾರದ ಕಳಂಕ. ಹಾಗಾಗಿ ಇನ್ನೂ ಸಿದ್ದರಾಮಯ್ಯ ಹೇಳ್ತಾರೆ, ಆ ಹೆಣ್ಮಗನೂ ಬಿಟ್ಟಿಲ್ಲ ಅನ್ನೋ ದಾಟಿಯ ಹೇಳಿಕೆಗಳನ್ನ ಕೊಡ್ತಾರೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಬಗ್ಗೆ. ಹಾಗಾಗಿ ಯಡಿಯೂರಪ್ಪ ಅವರ ವರ್ಚಸ್ಸು ಮೊದಲಿನ ಥರ ಉಳ್ಕೊಂಡಿಲ್ಲ. ಹಾಗೆ ವಿಜಯೇಂದ್ರ ಲೀಡರ್ ಅನ್ನೋದಕ್ಕಿಂತ ಬಿಜೆಪಿಯರ ಪಾಲಿಗೆ ವಿಲನ್ ಟೈಪ್ ಗೊತ್ತಾಗ್ಬಿಟ್ಟಿದೆ. ಯಾರು ವಿರೋಧಿಗಳಿದಾರಲ್ಲ ಅವರೆಲ್ಲರಿಗೂ ವಿಜಯೇಂದ್ರ ಒಂದು ರೀತಿ ವಿಲನ್ ರೀತಿ ಕಾಣ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಸಂಘರ್ಷ ಆಗ್ತಿರೋದು. ಆ್ಯಂಡ್ ಎರಡನೇದು, 10 ಸೀಟು ಗೆಲ್ಲಲ್ಲ, ನೆವರ್ ಎವರ್. ಮತ್ತೇನಾದ್ರು ಈಗಲೇ ವಿತೌಟ್ ವಿಜಯೇಂದ್ರ ಚುನಾವಣೆ ನಡೆದ್ರು ಬಿಜೆಪಿ 66ರಿಂದ ಅಟ್ಲೀಸ್ಟ್ 80-90 ಕಾರ ಹೋಯ್ತಾರೆ. ದಳದವ್ರು ಒಂದು 18 ಏನೋ ಅವರೇ, ಅವರೊಂದು 30ಕ್ಕೆ ಹೋಯ್ತಾರೆ. 90-30 120ಕ್ಕೆ ಸರ್ಕಾರ ಮಾಡ್ತದೆ, ಸಮಸ್ಯೆ ಇಲ್ಲ ಅವ್ರಿಗೆ ಅಂತ. ಅಂದರೆ ಸಹಜವಾಗಿ ಆಡಳಿತ ವಿರೋಧಿಯಲ್ಲೇ ಒಂದ್ಸರಿ ಅವರು ಒಂದ್ಸರಿ ಇವರು ಹಿಂಗೆಲ್ಲ ಬದಲಾಗುತ್ತೆ. ವಿಜಯೇಂದ್ರ ಗೆದ್ದಿದ್ದೆ 10,000 ಅದು ಒದ್ದಾಡ್ಕೊಂಡು, ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪೋಸಿಟ್. ಅದು ನಾಗರಾಜ್ ಗೌಡನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿದ್ರೆ ವಿಜಯೇಂದ್ರ ಸೋಲ್ತಿದ್ರು ಅನ್ನೋದನ್ನೇ ಹೇಳೋದು. ಈಗ ಮುಗ ವಾಗ್ದಾಳಿ ಮಾಡ್ತಾರೆ DK ಶಿವಕುಮಾರ್, ಅದಲ್ಲ ಭಿಕ್ಷೆ ಅಂತ. ಆದರೆ ವಿಜಯೇಂದ್ರ ಕೌಂಟ್ರನ್ನೇ ಕೊಡಲ್ಲ DK ಶಿವಕುಮಾರ್ ಅವ್ರಿಗೆ. ಇದೇ ಅಲ್ಲಿರೋದು ಆರೋಪ. ಅಡ್ಜಸ್ಟ್ಮೆಂಟ್ ಗಿರಾಕಿ ವಿಜಯೇಂದ್ರ ಅಂತಾನೆ ಆರೋಪ ಮಾಡೋದಿವರಲ್ಲ. DK ಶಿವಕುಮಾರ್ ಜೊತೆ ವಿಜಯೇಂದ್ರ ಅಡ್ಜಸ್ಟ್ ಮಾಡ್ಕೊಂಡವ್ರೆ ಅಂತಲೇ ಆರೋಪ ಮಾಡೋದು. ಹಾಗಾಗಿ ರೇಣುಕಾಚಾರ್ಯ MLA ಗೆಲ್ಲಕ್ಕಾಗಲಿಲ್ಲ. ಅಟ್ಲೀಸ್ಟ್ BPRS ಗೆದ್ದವರಲ್ಲಿ ಹರಿಹರದಲ್ಲಿ ರೇಣುಕಾಚಾರ್ಯ MLA ಗೆಲ್ಲಕ್ಕಾಗಲಿಲ್ಲ. ಆದರೆ ರೇಣುಕಾಚಾರ್ಯ ಮಾತಾಡ್ತಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ರಾಜಕಾರಣ ಭಾಳ ಹಿಂದೆ ಮುಗಿದೋಯ್ತು. ಅವ್ರ ಪುತ್ರ ಕಟ್ಟಾ ಜಗದೀಶ್ ಹೆಬ್ಬಾಳ ಸೋತಿದ್ದಾರೆ. ಆದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆ ಹಿಂದೆ 2008ರಿಂದ 13 ಅವಧಿಯ ಲೀಡರ್ಶಿಪ್ ಇತ್ತಲ್ಲ, ಹಾಗಾಗಿ ಆ ನಿಷ್ಠೆಯಲ್ಲಿ ವಿಜಯೇಂದ್ರ ಅವ್ರಿಗೆ ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ, ಬಿಟ್ಟರೆ ಬೇರೇನಿಲ್ಲ. ಇನ್ನು R ಅಶೋಕ್ ಕೂಡ ಬೊಮ್ಮಾಯಿ ಇವ್ರಿಗೂ ವಿಜಯೇಂದ್ರ ಬೇಡವಾದ್ರ, RSS ನಾಯಕರಿಗೆ ಬೊಮ್ಮಾಯಿ ಅಶೋಕ್ ಮನವಿ ಮಾಡಿದ್ದಾರೆ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಿ ಅನ್ನೋ ಮತ್ತೊಂದು ಸುದ್ದಿ. ಹೌದು, ಪಕ್ಷದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ನಮಗೂ ಬೇಸರ ತರಿಸಿದೆ. ನಾನು ದೆಹಲಿಗೆ ತೆರಳಿ ಎಲ್ಲಾ ವಿಚಾರಗಳನ್ನ ವರಿಷ್ಠರ ಗಮನಕ್ಕೆ ತರ್ತೇನೆ ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳಿದ್ದಾರೆಂದು ತಿಳಿದು ಬಂದಿದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ನಡೆದಿದ್ದ ಸಮಾರಂಭದಲ್ಲಿ ಮಾತನಾಡಿದ R ಅಶೋಕ್, ನಾವಿಬ್ರು ಬಿಜೆಪಿ ಪಕ್ಷದ ಜೋಡೆತ್ತು ಅಂತ ಹೇಳ್ಕೊಂಡಿದ್ರು. ಆದರೆ ಇದೀಗ ಅದೇ ಅಶೋಕ್ ವಿಜಯೇಂದ್ರ ವಿರುದ್ಧ ಮನಸ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ವಿರೋಧ ಪಕ್ಷದ ನಾಯಕರಾಗಿರುವ R ಅಶೋಕ್ ಮತ್ತು ಮಾಜಿ CM ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಎಂದು ಸಂಘದ ನಾಯಕರ ಮುಂದೆ ಮನವಿ ಮಾಡಿದ್ದಾರೆ ಎಂಬ ಮಾಹಿತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ. ಪಕ್ಷದಲ್ಲಿ ಹಿಂದೆಂದೂ ಇಷ್ಟು ಗೊಂದಲ ನಿರ್ಮಾಣ ಆಗಿರಲಿಲ್ಲ. ವಿಜಯೇಂದ್ರ ಅವರನ್ನ ಮುಂದುವರಿಸುವ ಸಂಬಂಧ ಯಾರಿಗೂ ಒಲವು ಇಲ್ಲ. ಆದ್ದರಿಂದ ಬೇರೆ ಯಾರನ್ನಾದರೂ ಮಾಡುವುದು ಸೂಕ್ತ ಎಂಬ ಅಭಿಪ್ರಾಯ ಹೇಳಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. R ಅಶೋಕ್ ಯಾಕೆಂದ್ರೆ ವಿಜಯೇಂದ್ರ ರಾಜಕಾರಣ ಶೈಲಿ ಲೀಡರ್ಶಿಪ್ಗಿಂತ ಈ ಗ್ರೂಪ್ ಲೀಡರ್ ಆಡ್ದಂಗೆ ಆಡ್ತಾವ್ರೆ ಅನ್ನೋದಷ್ಟೇ. ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಮಾಡಬೇಕಾದಂಥ ವಿಜಯೇಂದ್ರ ವಿರೋಧ ಕಟ್ಕೊಂಡು ನಿಂತವ್ರೆ ಅಂತ. ಹಾಗಾಗಿ ಬಿಜೆಪಿಯಲ್ಲಿ ವಿಜಯೇಂದ್ರ ಬದಲಾವಣೆ ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ ಅಂದಂಗೆ ಕಾಣ್ತಿದೆ. ಏನು ವಿಜಯೇಂದ್ರ ಅಂತ ತೆಗೆದಾಕ್ರೆ ಏನಾಗುತ್ತೆ? ವಿಜಯೇಂದ್ರ ವಿರುದ್ಧ ಸಂಖ್ಯೆ ಎಷ್ಟಿದೆ? ವಿಜಯೇಂದ್ರ ಮೋರ್ ದೆನ್ 50% ಇಲ್ಲ, ಬಿಲೋ 40% ಅವರ ಲೆಕ್ಕಾಚಾರ. ವಿಜಯೇಂದ್ರ ವಿರುದ್ಧವಾಗಿ 60% 65% ಜನ ಇದ್ದಾರೆ ಬಿಜೆಪಿಲಿ. ಅದು ಈಗ ದೊಡ್ಡ ಹಿನ್ನಡೆ ಆಗಿರೋದು.
ಈಗ ವಿಜೇಂದ್ರ ಉಳ್ಕಳ್ಳಿ ಅಂತ ಹೇಳ್ತಿರೋದು ಯಾರು? ಒಂದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಒಂದು ಪ್ರೀತಮ್ ಗೌಡ್ರು, ಒಂದು ರೇಣುಕಾಚಾರ್ಯ. ಇನ್ನು ಉಳಿದವರೆಲ್ಲ ವಿಜೇಂದ್ರ ಬದಲಾವಣೆಗೆ ನಿಂತಿದ್ದಾರೆ, ಬದಲಾಯಿಸಿ ವಿಜೇಂದ್ರನ ಅಂತ. ಸೊ ಹಾಗಾಗಿ ವಿಜೇಂದ್ರ ವಿರುದ್ಧವಾಗಿರೋರ ಸಂಖ್ಯೆ ಜಾಸ್ತಿ ಇದೆ, ಪರವಾಗಿರೋ ಸಂಖ್ಯೆ 3 ಬಹಿರಂಗವಾಗಿ ಮಾತ್ರ. ಉಳಿದವರೆಲ್ಲ ಸುಮ್ಮನೆ ಹೋಗ್ತಾರೆ, ಅಟೆಂಡ್ ಮಾಡಿ ಬರ್ತಾರೆ. ಹಾಗಾಗಿ ತಾನೇ ತೋಡದಂಥ ಗುಂಡಿಗೆ, ರಾಜಕಾರಣದ ಟ್ರ್ಯಾಪ್ಗೆ ವಿಜೇಂದ್ರ ಬಿದ್ದಂಗೆ ಕಾಣ್ತಾ ಇದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.